ನಮ್ಮ BBMPಯಲ್ಲಿ ಮರ ಗಿಡ ಪ್ರೂನಿಂಗಾಗಿ ಅಂದರೆ ಪ್ರತಿ ತಿಂಗಳು ಅವರು ಕೆಲಸ ಮಾಡಬೇಕು ಅಂಥದ್ದು ವ್ಯವಸ್ಥೆ ಇದೆ. ಆದರೂ ಸಹ ಮಳೆಗಾಲದಲ್ಲಿ ಜಾಸ್ತಿ ಗಾಳಿ ಮತ್ತು ಮಳೆಯಿಂದ ಬಿಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ರೇಟ್ ಕಾಂಟ್ರಾಕ್ಟ್ ಮೇಲೆ ಹೆಚ್ಚುವರಿಯಾಗಿ ಕೂಡ ಸಂಪನ್ಮೂಲಗಳನ್ನು ಕ್ರೋಢಿಸಿ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಈ ವರ್ಷ ಮಳೆಗಾಲದಿಂದ ಇದುವರೆಗೂ 1377 ಮರಗಳು ಜನರು ಹೇಳಿರುವ ಆಕ್ಷೇಪಣೆ ಮೇಲೆ ಮತ್ತು ಗಾಳಿಯಿಂದ ಮಳೆಯಿಂದ ಬಿದ್ದಿರುವ ಮರಗಳನ್ನು ನಾವು ಈಗಾಗಲೇ ತೆಗೆದಿದ್ದೇವೆ. ಅದಕ್ಕಿಂತ 2 ಪಟ್ಟು ಕೊಂಬೆಗಳನ್ನು ತಂದಿದ್ದೇವೆ. ಆಮೇಲೆ ಏನಾಯಿತು ಅಂದರೆ ನಾವು ಒಂದು ತಿಂಗಳಿಂದ ಸುಮಾರು ಈಗ ಸರ್ವೆ ಮಾಡಿಕೊಂಡು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಏನಿದೆ, ಮುಖ್ಯ ರಸ್ತೆಗಳು ಏನಿವೆ, ಅದರಲ್ಲಿ ಗುರುತು ಮಾಡ್ತಾಯಿದ್ದೀವಿ. ಡೆಡ್ ಆ್ಯಂಡ್ ಡೇಂಜರಸ್ ಸತ್ತಿರುವ ಮರಗಳಿಗೆ ಮತ್ತು ಕೊಂಬೆಗಳು ಕೆಲವು ಡೆಡ್ ಇರುತ್ತೆ, ಅದಕ್ಕೆ ಆಯ್ಕೆ ಮಾಡಿಕೊಂಡು ತೆಗೆಯಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಈ ತಿಂಗಳಲ್ಲಿ ಒಂದು ತಿಂಗಳು ಮತ್ತು 40 ದಿವಸ ಆಗಿರ್ಬೋದು, ಒಂದು 477 ಮರಗಳನ್ನು ಡೆಡ್ ಆ್ಯಂಡ್ ಡೇಂಜರಸ್ ಅಂದರೆ ಒಣಗಿಡುವ ಮರಗಳನ್ನು ತೆಗೆದಿದ್ದೇವೆ. 570 ಅಷ್ಟು ಕೊಂಬೆಗಳನ್ನು ತೆಗೆದಿದ್ದೇವೆ. ಈ ದಿಕ್ಕಿನಲ್ಲಿ 10 ದಿನ ನಾವು ಮತ್ತು ಬೆಸ್ಕಾಂ ಸೇರಿ, ಯಾಕಂದರೆ ಬೆಸ್ಕಾಮ್ದು ಕೂಡ ತಂತಿಗಳು ಹೋಗ್ತಾ ಇರುತ್ತದೆ, ಅವರು ಕಟ್ ಮಾಡ್ತಾ ಇರ್ತಾರೆ. ಅವರು ಕಟ್ ಮಾಡಿ ಅಲ್ಲೇನೇ ಬಿಟ್ಬಿಡ್ತಾರೆ. ನಮ್ಮ ಟೊಂಗೆಗಳು ಎಲೆಗಳು ಅಲ್ಲೇನೇ ಬಿದ್ದಿರುತ್ತದೆ. ನಾವು ಕಟ್ ಮಾಡುವಾಗ ನಮ್ಮ ಕ್ವಾಲಿಟಿ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಹೀಗಾಗಿ ನಾಗರಿಕರಿಗೆ ಮರ ತೆಗೆದ ಮೇಲೂ ಕೂಡ ಓಡಾಡಲಿಕ್ಕೆ ಕಷ್ಟ ಉಂಟಾಗ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ನಾವೆಲ್ಲ ಸೇರಿ ಈಗ ಬೆಸ್ಕಾಂ ಅವರು ಅವರ ಕಾಂಟ್ರಾಕ್ಟರ್ ಮುಖಾಂತರ ಎಲ್ಲ ಎಲೆಗಳನ್ನು, ಟೊಂಗೆಗಳನ್ನು, ಕೊಂಬೆಗಳನ್ನು ಎಲ್ಲ ರೂಢಿಸಿ ಅವರು ಕೂಡ ನಮ್ಮ ಲ್ಯಾಂಡ್ ಫಿಲ್ ಸೈಡ್ಗೆ ಹೋಗಬೇಕು. ಇವರನ್ನು ಕೂಡ ಮಾಡಿ ಅದಕ್ಕೆ ಚಾಪ್ ಮಾಡಿ ಎಷ್ಟು ಸಣ್ಣ ಮಾಡಲಿಕ್ಕೆ ಆಗ್ತದೆ ಮಾಡಿಕೊಂಡು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ಗೆ ಕಳಿಸ್ಕೊಂಡು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಸೊ ಈ ದಿಕ್ಕಿನಲ್ಲಿ ಬೆಸ್ಕಾಂ ಮತ್ತು ನಾವು ಸೇರಿ ಈ 10 ದಿನ ಸತತವಾಗಿ ಎಲ್ಲಿ ಟ್ರೀಸ್ ಡೆಡ್ ಆ್ಯಂಡ್ ಡೇಂಜರಸ್ ಟ್ರೀಸ್ ಯಾರು ಇವೆ ಅಂತ ಅಲ್ಲೇ ಗುರುತು ಮಾಡಿಕೊಂಡು ಆದೇಶ ನೀಡಿ, ನಮ್ಮ DCF ಇದ್ದಾರೆ, ಅವರು ಆದೇಶ ನೀಡಿ ತೆಗೆಸ್ತೀವಿ. ಮತ್ತು ಪ್ರೂನಿಂಗ್ನಲ್ಲಿ ನಮ್ಮ ಏನಿದೆ ಎಲ್ಲ ಸ್ಟ್ರೀಟ್ ಲೈಟ್ ಮೇಲೆ ಇದು ಮಳೆಗಾಲದಿಂದ ಈಗ 3 ತಿಂಗಳಾಗಿದೆ, ಈಗ ಚೆನ್ನಾಗಿ ಎಲ್ಲ ಬೆಳೆದ್ಬಿಟ್ಟಿದೆ, ಚೆನ್ನಾಗಿ ಮಳೆನೂ ಕೂಡ ಈ ಸಲ ಬಂತು. ಹೀಗಾಗಿ ಎಲ್ಲ ಆವೃತ್ತಾಗಿದೆ ನಮ್ಮ ಲೈಟ್ಗಳು. ಹೀಗಾಗಿ ಅದನ್ನು ನಾವು ಸುತ್ತಮುತ್ತ ಇರ್ತಕ್ಕಂಥ ಟೊಂಗೆಗಳನ್ನು ತೆಗೆದು ಸರಿ ಮಾಡ್ತಾಯಿದ್ದೇವೆ. ಕೆಲವು ಕಡೆಗೆ ಮರಗಳನ್ನು ಮೊನ್ನೆ 3-4 ವರ್ಷ ಹಿಂದೆ ನಾವು ನೆಟ್ಟಿದ್ದು, ಅದನ್ನು ಕೂಡ ಏನಿದೆ ಬೆಳೆದು ನಾಗರಿಕರಿಗೆ ಓಡಾಡಲಿಕ್ಕೆ ತೊಂದರೆ ಉಂಟಾಗ್ತಾಯಿದೆ. ಇದಕ್ಕಾಗಿ 8 ಅಡಿವರೆಗೂ ಕ್ಲಿಯರ್ ಆಗಿ ಕಟ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೇವೆ. ಆ ಪ್ರಕಾರ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಸರ್, ಈಗ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ಸರ್ವೆ ಮಾಡಿದ್ರೆ ಅಂತ ಹೇಳಿದ್ರ, ಅಂತ ಡೆಡ್ ಆ್ಯಂಡ್ ಡೇಂಜರಸ್ ಆಗಿರುವಂಥ ಎಷ್ಟು ಮರಗಳನ್ನ ಗುರುತು ಮಾಡಿದ್ರೆ ಹೇಗೆ ಸರ್? ಹೇಳಿದೆ, ನಾನು ಹೇಳಿದ್ದೆ ಎಷ್ಟು ಮರಗಳು ಸರ್? 77 ಈ ಮಳೆಗಾಲದಲ್ಲಿ ಬಿದ್ದಿದ್ದು ಮತ್ತು ಗಾಳಿಯಿಂದ ಬಿದ್ದಿದ್ದು. ಈಗ ಗುರುತು ಮಾಡಿದ್ರೆ ಸರ್ 477 ಅಲ್ಲ ಸರ್, ಈಗ ಗುರುತು ಮಾಡಿರೋ ಅಂಥವು 477 ಗುರುತು ಮಾಡಿದ್ದು ತೆಗೆದಿದ್ದೇವೆ. 580 ಸುಮಾರು ಟೊಂಗೆಗಳನ್ನು ಗುರುತು ಮಾಡಿ ತೆಗೆದಿದ್ದೇವೆ. ಇನ್ನು ಈಗ ತೆಗೆಯಕ್ಕೆ ಹೊರಟಿರೋ ಮರಗಳು ಎಷ್ಟು ಸರ್ ಅಂತ? ತೆಗೆಯಕ್ಕೆ ಹೊರಟಿರೋ ಮರಗಳು ನಾವು ಈಗ ನೋಡ್ತಾ ಇರ್ತೀವಲ್ಲ, ಹೋಗಿ ನೋಡಿಕೊಂಡು ಗುರುತು ಮಾಡೋದು, ತೆಗೆಯುವುದು. ಹಸಿರು ಮರಗಳನ್ನು, ಹಸಿರು ಕೊಂಬೆಗಳನ್ನು ತೆಗಿತಾರೆ. ಹಸಿರು ಮರಗಳು ಮತ್ತು ಹಸಿರು ಕೊಂಬೆಗಳು ತೆಗೆಯುವುದಿಲ್ಲ. ತೆಗೆಯಬಹುದು. ಹಸಿರುವಾಗಿ ಅಪಾಯಕರಾಗಿ ಬೀಳ್ತಕ್ಕಂಥ ವಿಚಾರ ಬಂದರೆ ತಗೋಬೋದು. ಯಾಕೆಂದರೆ 2 ವರ್ಡ್ ಇದೆ, ಡೆಡ್ ಆ್ಯಂಡ್ ಡೇಂಜರಸ್. ಅಂದರೆ ಡೆಡ್ ಅಂದರೆ ನೀವೆಲ್ಲರೂ ಗೊತ್ತಿದೆ, ಒಳಗಿರುವ ಇದೆ, ಅದರಲ್ಲಿ ಏನು ಬರ್ತಾ ಇಲ್ಲ ಅಂತ ತೆಗೆಯಬಹುದು. ಹಸಿರನ್ನು ಕೂಡ ತೆಗೆಯಬಹುದು. ಯಾಕೆಂದರೆ ಅದು ಇಂಬ್ಯಾಲೆನ್ಸ್ ಆಗಿ ಮರ ಬೆಳವಣಿಗೆ ಪರಿಸ್ಥಿತಿಯಲ್ಲಿ ಇದೆ, ಹಸಿರು ಕಾಣ್ತಾ ಇದೆ, ಅದು ತೆಗೆಯಬಹುದು. ಹೊರಗಡೆಯಿಂದ ಹಸಿರು ಕಾಣ್ತಾ ಇದೆ ಮತ್ತು ಒಳಗೆ ಎಲ್ಲ ಒಣಗಿಬಿಟ್ಟಿದೆ ಅಂತ ಕೂಡ ಇರುತ್ತದೆ. ಈಗ ಮೊನ್ನೆ ಸುಮಾರು ಆ ಥರ ಮರಗಳು ಔಟ್ಸೈಡಿಂದ ಚೆನ್ನಾಗಿ ಕಾಣ್ತಾ ಇತ್ತು, ಅದು ಸಹ ಮರಗಳು ಒಣಗಿತ್ತು, ಬಿದ್ದಿದೆ ಅಂಥದ್ದು ಕೂಡ ತೆಗಿತೀವಿ. ಹಸಿರು ಇದ್ರೂ ಸಹ ತೆಗಿತೀವಿ, ಡೇಂಜರಸ್ ಇದ್ದರೆ ತೆಗಿತೀವಿ. ಸರ್, ಈಗ ಒಂದಷ್ಟು ಕಡೆ ಮರಗಳು ಒಣಗಿರ್ತವೆ, ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಏನು ಕ್ರಮ ಅಂದರೆ ಚೆನ್ನಾಗಿರೋ ಮರಗಳು ಬೀಳೋ ಸ್ಥಿತಿಲಿ ಇರಲ್ಲ, ಬಟ್ ಒಣಗೋಗಿರ್ತವೆ ನೀರಿಂದ ಏನಿದೆ ನಮ್ಮ ಇದು 3 ವರ್ಷದಲ್ಲಿ 3 ವರ್ಷ ನಾವು ಗಿಡ ಮರ ನೆಟ್ಟು 3 ವರ್ಷಕ್ಕೆ ಅದನ್ನು ಮೇಂಟೆನೆನ್ಸ್ನಲ್ಲಿ ಕೊಡ್ತೇವೆ. ಅದರಲ್ಲಿ ಏನೇನೋ ಉಳಿದಿರುತ್ತದೆ ಅದನ್ನು ಕೂಡ ರಿಪ್ಲೇಸ್ ಮಾಡ್ತಾರೆ ನಮ್ಮ ಕಾಂಟ್ರಾಕ್ಟರ್, ಅದಕ್ಕೆ ಬೇರೆ ಕಾಂಟ್ರಾಕ್ಟರ್ ಇರ್ತಾರೆ. ಹೀಗಾಗಿ ಆ ಥರ ಉಳಿದಿರುವ ಇದನ್ನು ಏನಿದೆ 3 ವರ್ಷವರೆಗೂ ನಾವು ನೋಡ್ಕೊಳ್ತಿರುವುದರಿಂದ, ರಿಪ್ಲೇಸ್ಮೆಂಟ್ ಕೂಡ ಇರುವುದರಿಂದ ಅದರಲ್ಲಿ ಆ ಥರ ಸಮಸ್ಯೆ ಇಲ್ಲ. ನಾವು ರಿಪ್ಲೇಸ್ ಮಾಡಿಕೊಂಡು ಹಾಕೋದು.
ನೀರಿನ ವ್ಯವಸ್ಥೆ ಕೂಡ ಅದರಲ್ಲಿದೆ. ಅವ್ರು ಪ್ಲಾಂಟಿಂಗ್ನಲ್ಲಿ ಪ್ಲಾಂಟ್ ಮಾಡುವುದು, ನೀರು ಕೊಡುವುದು ಇತ್ಯಾದಿ ಜವಾಬ್ದಾರಿ ಕಾಂಟ್ರಾಕ್ಟರ್ಗೆ ಇದೆ. ಅದಕ್ಕೆ ನಾವು ನೋಡ್ಕೊಳ್ತೀವಿ. ಸರ್, ಈಗ ಫುಟ್ಪಾತನ್ನು ನೀವು ವೀಕ್ಷಣೆ ಮಾಡಿದ್ರೆ ಅದ್ರ ಮೇಲೆಲ್ಲ ಗಾಡಿಗಳು ನಿಲ್ಸಿರೋದನ್ನ ನೋಡಿದ್ರಿ, ಒತ್ತುವರಿ ಮಾಡಿರೋದನ್ನ ನೋಡಿದ್ರಿ. ಇನ್ನು ಮುಂದೆ ಫುಟ್ಪಾತ್ ಮೇಲೆ ವೆಹಿಕಲ್ಗಳನ್ನು ನಿಲ್ಲಿಸಿದ್ರೆ BBMPಯಿಂದಲೇ ನೋಟಿಸ್ ಕೊಟ್ಟು ದಂಡ ಹಾಕುವಂಥದ್ದಾಗುತ್ತಾ ಏನು ಸರ್? ಈಗ ಅದು ನಾವು ನೋಡಿದ್ದು ವಿಚಾರ ಏನಿದೆ, 2 ಥರ ವಿಚಾರ ಇರುತ್ತೆ. ಓಕೆ. ಕೆಲವರು ಏನಿದೆ ಬೇರೆ ಬೇರೆ ತಮ್ಮ ಕೆಲಸ ಕಾಮಗಾರಿಗಳಿಗಾಗಿ ಹೋಗ್ತಾ ಇರ್ತಾರೆ, ಅವ್ರದ್ದು ವೆಹಿಕಲ್ ಸೈಡ್ನಲ್ಲಿ ನಿಂತಿರುತ್ತದೆ ಮತ್ತು ವಾಹನಗಳು ನಿಂತಿರುತ್ತದೆ. ಈಗ ನಾವು ಪಾರ್ಕಿಂಗ್ ಪಾಲಿಸಿ ಮಾಡಿ ಅದಕ್ಕೆ ಚಾಲನೆಗೆ ತರುವವರೆಗೂ ಮತ್ತು ಗಟ್ಟಿಯಾಗಿ ನಡೆಸುವವರೆಗೂ ಮತ್ತು ಪ್ರತಿಯೊಂದು ದಾರಿಯಲ್ಲಿನೇ ಒಂದು ಪಾರ್ಕಿಂಗ್ ಸ್ಪೇಸ್ ಮಾಡೋವರೆಗೂ ಕಷ್ಟ ಇರುತ್ತೆ. ಬಟ್ ಈ ನಾವು ನೋಡಿ ಬಂದಿದ್ದು ಏನಿದೆ, ಇದು ಯಾವುದು ಮೋಟರ್ಸ್ ಅಂತ ಇದ್ದಾರೆ, ಅವರು ಔಟ್ಸೈಡ್ನೇ ಸೆಕೆಂಡ್ ಹ್ಯಾಂಡ್ ಸೇಲು ಮಾಡ್ತಾ ಇದ್ದಾರೆ, ಟೆಸ್ಟ್ ರೈಡ್ ಮಾಡ್ತಾ ಇದ್ದಾರೆ. ತಮ್ಮದು ವೆಹಿಕಲ್ ಔಟ್ಸೈಡ್ ರಾತ್ರಿ ಒಳಗೆ ಇರುತ್ತದೆ, ಹೊರಗಡೆ ತಂದು ಜನರಿಗೆ ತೋರಿಸ್ಬೋದು. ಅದು ತಪ್ಪು. ಇದಕ್ಕಾಗಿ ಅವರಿಗೆ ಇವತ್ತು ನೋಟಿಸ್ ಕೊಟ್ಟು ಟ್ರೇಡ್ ಲೈಸೆನ್ಸ್ ಸಸ್ಪೆಂಡ್ ಮಾಡಿಬಿಟ್ಟು ಈ ಎಲ್ಲ ಗಾಡಿಗಳಿಗೆ ಬೇರೆ ಕಡೆ ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ, ಒಳಗೆ ಹಾಕ್ಕೊಳ್ಳಿ, ಅಥವಾ ಬೇರೆ ಕಡೆಗೆ ಇಟ್ಕೊಂಡು ಯಾವುದು ಓಪನ್ ಏರಿಯಾ ಯಾರು ಬೇರೆ ಅವ್ರದ್ದು ಇದೆ ಅಂತ ಇದ್ದರೆ ಅವ್ರ ಜೊತೆ ಕೂಡ ಅಂಬಡಿಕೆ ಮಾಡಿ ಎಲ್ಲಿ ತೋರಿಸ್ಬಿಡ್ಲಿ. ಹೀಗಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಮೋಟಾರ್ ಶಾಪ್ಗಳಿಗೆ ಅಷ್ಟೇ ಇದು ಅನ್ವಯ ಆಗುತ್ತೆ ಅಥವಾ ಮನೆ ಮಾಲೀಕರಿಗೂ ಅನ್ವಯ ಆಗುತ್ತೆ ಸರ್? ಯಾರ್ಯಾರು ತಮ್ಮ ವ್ಯವಸಾಯಕ್ಕಾಗಿ ಅಲ್ಲಿ ಸುಮಾರು ಮಂದಿ ಬಂದು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಅನ್ವಯ ಆಗ್ತದೆ. ಸಪೋಸ್ ಒಂದು ಇದು ಇರುತ್ತದೆ ವಾಣಿಜ್ಯ ಚಟುವಟಿಕೆಯಲ್ಲಿ ಅವರು ಏನೋ ನಡೆಸ್ತಾ ಇದ್ದಾರೆ, ಅದಕ್ಕೆ ಎಲ್ಲರಿಗೂ ಸಪೋಸ್ ಒಂದು ಕೋಚಿಂಗೇ ನಡೆಸ್ತಾ ಇದ್ದಾರೆ. ಸುಮಾರು ಮಕ್ಕಳು ಬಂದು ಔಟ್ಸೈಡೇ ಎಲ್ಲ ಪಾರ್ಕ್ ಮಾಡಿಬಿಟ್ರೆ ರೋಡ್ ಮೇಲೆ ಇದು ನಮ್ಮ ಫುಟ್ಪಾತ್ ಮೇಲೆ ನಾವು ಹೇಗೆ ಓಡಾಡಬೇಕು? ನಾನೇ ನಡೆತಾ ಇರೋದು ಫುಟ್ಕರಾಗಿ ಒಂದು ಆಗಿ ಇದು ಚಿಲ್ಲರೆ ಆಗಿ ಒಂದು ನಿಂತ್ಕೊಳ್ತಾರಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು. ಸರ್, ಈಗ DCM ಮತ್ತೆ CM ಅವರು ಕೊಟ್ಟಿದ್ದ ಡೆಡ್ಲೈನ್ ಮುಕ್ತಾಯ ಆಗಿದೆ ಸರ್. ಸರ್, ಈಗ CM ಮತ್ತೆ DCM ಕೊಟ್ಟಿದ್ದ ಡೆಡ್ಲೈನ್ ಮುಕ್ತಾಯ ಆಗಿದೆ. ಇನ್ನು ಎಷ್ಟು ರಸ್ತೆ ಗುಂಡಿ ಬಾಕಿ ಇದೆ ಏನು ಸರ್? ಬಾಕಿ ಎಷ್ಟಿದೆ ಅಂತ